ಮನೆಯೊಳಗೆ ಕಾಲಿಟ್ಟ ದೇವಮ್ಮನ ಕಣ್ಣಿಗೆ ಕಂಡದ್ದು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದ ವಸ್ತುಗಳು. ತಡಮಾಡದೆ ದೇವಮ್ಮ ಇರುವ ಒಂದು ಕೋಣೆಯೊಳಗೆ ಹೋಗಿ ನೋಡ್ತಾಳೆ. ಫ್ಯಾನಲ್ಲಿ ತೂಗ್ತಾ ಇದ್ದ 20ರ ಹರೆಯದ ವಸುಮತಿ ದೇಹ ಕಂಡ್ಕೂಡ್ಲೆ ಏನ್ ಮಾಡುವುದು ತಿಳಿಯದೆ ಪಕ್ಕದ ಮನೆಯ ರಾಜೇಂದ್ರನನ್ನು ಕೂಗಿ ಇರುವ ವಿಷಯ ತಿಳಿಸಿ ಪೊಲೀಸ್ಗೆ ಸುದ್ದಿ ಮುಟ್ಟಿಸುತ್ತಾರೆ. ಇದು ಮೊದಲನೇ ಬಾರಿ ಆಗಿದ್ರೆ ಯಾರೂ ಏನು ಯೋಚನೆ ಮಾಡ್ತಾ ಇರಲಿಲ್ಲ. ಆದರೆ ಆ ಮನೆಯಲ್ಲಿ ನಡೆದ 6ನೇ ಸಾವು ಇದು. ಅದರಲ್ಲೂ ಎಲ್ಲ ಸತ್ತಿರುವುದು ಹುಡುಗಿಯರೇ. ಎಲ್ಲ ಸಾವಿಗೂ ಮುಂಚೆ ಅವರ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿದ್ದಾರೆ ಎಂಬುದು ದೊಡ್ಡ ಚರ್ಚೆಯಾಗಿತ್ತು. ಆದರೆ ಆ ಮನೆಯಲ್ಲಿ ಇದ್ದದ್ದು ದೇವಮ್ಮ ಮತ್ತೆ ಆಕೆಯ ಬುದ್ಧಿಮಾಂದ್ಯ ಮಗು ರಾಜು ಮಾತ್ರ. ದೇವಮ್ಮನಿಗೂ ವಯಸ್ಸಾದ ಕಾರಣ ಜಾಸ್ತಿ ಕೆಲಸ ಮಾಡಲು ಆಗದೆ ಹೋದಾಗ ಮಗನನ್ನು ನೋಡಿಕೊಳ್ಳುವ ಸಲುವಾಗಿ ಮತ್ತೆ ಜೀವನ ನಡೆಸಲು ಮಾಡಿದ ಉಪಾಯವೇ ಈ ಪಿಜಿ. ಇರುವ 2 ಕೋಣೆಯಲ್ಲಿ ಒಂದು ಕೋಣೆ ಅವರಿದ್ದು ಮತ್ತೊಂದು ಕೋಣೆ ಪಿಜಿಗೆ ಅಂತ ಇಟ್ಟಿದ್ರು. ದೇವಮ್ಮನಿಗೆ ಹೆಣ್ಮಕ್ಳನ್ನು ಕಂಡ್ರೆ ವಿಶೇಷ ಪ್ರೀತಿ ಕಾಳಜಿ. ಹಾಗಾಗಿ ಅವರು ಕಷ್ಟದಲ್ಲಿ ಇರುವ ಹೆಣ್ಮಕ್ಕಳಿಗೆ ತಮ್ಮಿಂದ ಸಹಾಯ ಆಗಲಿ ಅಂತ ಜಾಸ್ತಿ ಹಣ ಪಡೆಯದೆ ಅವರ ಮನೆಯ ಕೋಣೆಯಲ್ಲಿ ಜಾಗ ಕೊಟ್ಟಿದ್ರು. ಅವರ ಮನೆಗೆ ಬಂದ ಮೊದಲ ಹುಡುಗಿ ಜ್ಯೋತಿ. ಅಪ್ಪ ಅಮ್ಮ ಇಲ್ಲದ ಅನಾಥ ಹುಡುಗಿ. ಕೆಲಸ ಮಾಡುವ ಜಾಗಕ್ಕೆ ದೇವಮ್ಮನ ಮನೆ ಹತ್ರ ಇದ್ದಿದ್ರಿಂದ ಅಲ್ಲೇ ಉಳಿದುಕೊಳ್ಳುತ್ತಾಳೆ. ಆಕೆ ಕೂಡ ಮಗಳ ಹಾಗೆ ಅಲ್ಲಿರುತ್ತಾಳೆ. ಆರಾಮವಾಗಿ ಕೆಲಸಕ್ಕೆ ಹೋಗಿ ಬರ್ತಾ ಇದ್ದ ಹುಡುಗಿ ದಿನ ಕಳೆದಂತೆ ಮಂಕಾಗಿ ಹೋದ್ಲು. ದೇವಮ್ಮ ಎಷ್ಟೇ ಕೇಳಿದ್ರು ಒಂದು ಮಾತು ಸಹ ಆಡದೆ ಇರ್ತಾ ಇದ್ಲು. ಹೀಗೆ ಒಂದು ದಿನ ದೇವಮ್ಮ ದೇವಸ್ಥಾನಕ್ಕೆ ಹೋಗಿ ಬರುವಷ್ಟರಲ್ಲಿ ಜ್ಯೋತಿಯ ದೇಹ ಫ್ಯಾನ್ನಲ್ಲಿ ನೇತಾಡಿಕೊಂಡಿರುತ್ತೆ. ಆಕೆಯ ಜೀವ ಈ ಜಗತ್ತಿನಿಂದ ದೂರ ಹೋಗಿರುತ್ತೆ. ಆಗ ನಡೆದ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಿದ್ದೇ ಜ್ಯೋತಿಯ ಮೇಲೆ ನಿರಂತರ ಅತ್ಯಾಚಾರ ಆಗಿ ಆಕೆಯನ್ನು ಉಸಿರುಗಟ್ಟಿಸಿ ಸಾಯಿಸಿದ್ದಾರೆ ಅಂತ. ಈ ವಿಷಯ ದೇವಮ್ಮನಿಗೆ ನಂಬುವುದಕ್ಕೆ ಆಗಲಿಲ್ಲ. ಎಲ್ಲ ವಿಷಯ ಹೇಳ್ತಾ ಇದ್ದ ಹುಡುಗಿಗೆ ಈ ರೀತಿ ಆದದ್ದು ದೇವಮ್ಮನಿಗೆ ನಂಬುವುದಕ್ಕೆ ಆಗಲಿಲ್ಲ. ಜ್ಯೋತಿ ಕೆಲಸ ಮಾಡುವ ಜಾಗದಲ್ಲಿ ಆಕೆ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇತ್ತು. ಅವಳಿಗೆ ಯಾವ ಗಂಡಸರ ಸಹವಾಸ ಸಹ ಇರಲಿಲ್ಲ. ಕೊನೆಗೂ ಆ ಕೇಸ್ ಅಲ್ಲಿಗೆ ನಿಂತಿತು. ಕಾಲ ಹಾಗೆ ಇರದೆ ದೇವಮ್ಮ ಕೂಡ ಆ ಕೋಣೆ ಬಾಡಿಗೆಗೆ ಬೇರೆ ಯಾರಾದರೂ ಸಿಗ್ತಾರಾ ಅಂತ ಹುಡುಕ್ತಾ ಇದ್ದ ಹಾಗೆ ಬಂದವಳು ವೀಣಾ. ಆಕೆ ಬಹಳ ಮೌನಿ, ಎಷ್ಟು ಬೇಕು ಅಷ್ಟೇ ಮಾತನಾಡುತ್ತಾ ಇದ್ದ ಹುಡುಗಿ. ಆಕೆಗೆ ಕೆಲಸದ ಒತ್ತಡ ಜಾಸ್ತಿ. ಮನೆಯಲ್ಲಿ ಇರ್ತಾ ಇದ್ದದ್ದೇ ಕಮ್ಮಿ. ಮನೆಯಲ್ಲಿ ಇದ್ರೂ ಇರದಂತೆ ಇದ್ದ ಹುಡುಗಿ. ಆಕೆ ಬಂದು 1 ವರ್ಷ ಆದರೂ ಮನೆಯಲ್ಲಿ ಏನೂ ದುರ್ಘಟನೆ ನಡೆದಿರಲಿಲ್ಲ. ಆಗ ದೇವಮ್ಮನಿಗೆ ಸ್ವಲ್ಪ ನೆಮ್ಮದಿ ಸಿಕ್ಕಿತ್ತು. ಆದರೆ ಅದು ಜಾಸ್ತಿ ದಿನ ಇರಲಿಲ್ಲ. ಇದಕ್ಕಿದ್ದ ಹಾಗೆ ಒಂದು ದಿನ ಕಣ್ಮರಿಯಾಗಿ ಹೋದ ಹುಡುಗಿ ವಾಪಸ್ ಬಂದಾಗ ಬೇರೆ ರೀತಿಯಾಗಿ ಕಾಣಿಸ್ತಾ ಇದ್ಲು. ಮೌನದ ಹುಡುಗಿ ಏನೇ ಕೇಳಿದ್ರು ಅಳುವುದು ಅಷ್ಟೇ ಮಾಡ್ತಾ ಇದ್ಲು. ದೇವಮ್ಮ ಆಕೆಯ ಮನೆಯವರ ಬಗ್ಗೆ ವಿಚಾರಿಸಿದ್ರು ವೀಣಾ ಏನೂ ಹೇಳಲಿಲ್ಲ. ಇದ್ದಕ್ಕಿದ್ದ ಹಾಗೆ ಒಂದು ದಿನ ಜ್ಯೋತಿಯ ಹಾಗೆ ಅವಳು ನೇಣು ಹಾಕಿದ ಸ್ಥಿತಿಯಲ್ಲಿ ಕಂಡಳು. ದೇವಮ್ಮನಿಗೆ ಯಾರ ಮೇಲೂ ಸಹ ಅನುಮಾನ ಬರಲಿಲ್ಲ. ತನ್ನ ಮನೆಯಲ್ಲಿ ಆಗುತ್ತಿದ್ದ ಘಟನೆಗಳಿಗೆ ಸಾಕ್ಷಿಯಾಗಿ ಇದ್ದಳು. ಅದಾಗಿ 3-4 ಹುಡುಗಿಯರು ಬಂದು 4-5 ತಿಂಗಳುಗಳಲ್ಲಿ ಶಿವನ ಪಾದ ಸೇರುತ್ತಾ ಇದ್ರು. ಎಲ್ಲರೂ ಒಂದೇ ರೀತಿ ಸಾಯ್ತಾ ಇದ್ರು. ಆದರೆ ಕಾರಣ ಯಾರಿಗೂ ಸಹ ತಿಳಿಯಲಿಲ್ಲ. ಪೊಲೀಸರು ಸಹ ಎಷ್ಟೇ ತಿಳಿಯುವ ಪ್ರಯತ್ನ ಪಟ್ಟರೂ ಯಾವುದೇ ರೀತಿಯ ಪ್ರಯೋಜನವಾಗಲಿಲ್ಲ. ಆ ಸಮಯದಲ್ಲಿ ಒಂದು ಹುಡುಗಿ ಮನೆ ಬಾಡಿಗೆಗೆ ಕೇಳಿಕೊಂಡು ದೇವಮ್ಮನ ಮನೆಗೆ ಬಂದ್ಲು. ಆದರೆ ಇಷ್ಟೆಲ್ಲ ಅವಾಂತರ ಆದಮೇಲೆ ದೇವಮ್ಮನಿಗೆ ಯಾರ ಮೇಲೂ ನಂಬಿಕೆ ಇರಲಿಲ್ಲ. ಮತ್ತೆ ಮನೆಯಲ್ಲಿ ಮತ್ತೊಂದು ಘಟನೆ ನಡೆದರೆ ಅದಕ್ಕೆ ತಾನೇ ಹೊಣೆಯಾಗಬೇಕಾಗುತ್ತದೆ ಅನಿಸಿ ಆ ಹುಡುಗಿಗೆ ಮನೆ ಬಾಡಿಗೆಗೆ ಕೊಡುವುದಕ್ಕೆ ಆಗುವುದಿಲ್ಲ ಅಂತ ಎಷ್ಟೇ ಹೇಳಿದರೂ ಸಹ ಆ ಹುಡುಗಿ ಪಟ್ಟು ಬಿಡದೆ ಅಲ್ಲಿಯೇ ಇರಬೇಕು ಅಂತ ದೇವಮ್ಮನ ಹತ್ರ ಕೇಳ್ಕೊಳ್ತಾಳೆ. ಆ ಹುಡುಗಿಯ ಒತ್ತಾಯಕ್ಕೆ ಮಣಿದು ಅಲ್ಲಿರಲು ಒಪ್ಪಿಗೆ ಸೂಚಿಸ್ತಾರೆ. ಆ ಹುಡುಗಿ ಮನೆಗೆ ಬಂದ ಮೇಲೆ ದೇವಮ್ಮ ಆಕೆ ಕೆಲಸ ಮಾಡುವ ಜಾಗ, ಅವಳ ಹಿನ್ನೆಲೆ, ಹಾಗೆ ಅವರ ಹೆತ್ತವರ ವಿಳಾಸ ಎಲ್ಲ ಪಡೆದು ಪೊಲೀಸರಿಗೆ ವಿಷಯ ತಿಳಿಸಿದ್ಲು. ಆ ಹುಡುಗಿ ಯಾವುದಕ್ಕೂ ಮರು ಮಾತನಾಡದೆ ಅವರು ಕೇಳಿದ ಎಲ್ಲ ದಾಖಲೆಗಳನ್ನು ಕೊಟ್ಲು. ಆ ಹುಡುಗಿ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ಲು. ತಾನಾಯ್ತು ತನ್ನ ಕೆಲಸ ಆಯ್ತು ಅಂತ ತನ್ನ ಪಾಡಿಗೆ ತಾನೂ ಇದ್ಲು. ದೇವಮ್ಮನ ಬಳಿ ಕೂಡ ಎಷ್ಟು ಬೇಕು ಅಷ್ಟೇ ಮಾತನಾಡ್ತಾ ಇದ್ಲು. ಸುಮಾರು 3 ತಿಂಗಳ ನಂತರ ಒಂದು ದಿನ ತನ್ನ ಹೆತ್ತವರನ್ನು ನೋಡ್ಕೊಂಡು ಬರ್ತೀನಿ ಅಂತ ದೇವಮ್ಮನ ಬಳಿ ಹೇಳಿ ಆ ಹುಡುಗಿ ಮನೆಯಿಂದ ಹೊರಡ್ತಾಳೆ. ಆದರೆ ಅವಳು ಸೀದಾ ಹೋಗಿದ್ದು ಪೊಲೀಸ್ ಸ್ಟೇಷನ್ಗೆ. ಅಲ್ಲಿನ ಕೆಲಸ ಮುಗಿಸಿ ಇನ್ನೇನು ಹೊರಡಬೇಕು ಅಷ್ಟರಲ್ಲಿ ಒಬ್ಬ ಪೇದೆ ಬಂದು, ಮೇಡಮ್, ಇದು ಒಂದು ಪಾರ್ಸೆಲ್ ಹೋಗ್ತಾ ಪಕ್ಕದ ಸ್ಟೇಷನ್ SIಗೆ ಕೊಟ್ಟು ಹೋಗ್ಬೇಕಂತೆ ಅಂತ ಹೇಳಿ ಒಂದು ಪಾರ್ಸೆಲ್ ಕೊಟ್ಟು ಆ ಪೇದೆ ವಾಪಸ್ ಹೋಗ್ತಾನೆ. ಆ ಪಾರ್ಸೆಲ್ ನೋಡಿ ಟೈಮ್ ನೋಡಿದಾಗ ಮಧ್ಯರಾತ್ರಿ 1 ಗಂಟೆ ಆಗಿತ್ತು. ಆ ಸಮಯದಲ್ಲಿ ಪೊಲೀಸ್ ಜೀಪ್ ತಗೊಂಡು ಹೋಗೋದು ಬೇಡ ಅಂತ ನಿರ್ಧರಿಸಿ ತನ್ನ ವೇಷಭೂಷಣ ಬದಲಾಯಿಸಿ ಪಕ್ಕಾ ಹುಡುಗನ ರೀತಿ ರೆಡಿಯಾಗಿ ಊರಿನ ಬಸ್ ಸ್ಟಾಪ್ಗೆ ಬರ್ತಾಳೆ ಆ ಹುಡುಗಿ. ಅಲ್ಲಲ್ಲ, ಹುಡುಗನ ವೇಷದಲ್ಲಿದ್ದ ಹುಡುಗಿ. ಅವಳು ಬಂದು 5 ನಿಮಿಷಕ್ಕೆ ಅಲ್ಲಿ ಮತ್ತೊಬ್ಬ ಹುಡುಗ ಬರ್ತಾನೆ. ಆ ಹುಡುಗನನ್ನು ನೋಡಿದ್ದೆ ಆತನನ್ನು ಎಲ್ಲೋ ನೋಡಿರೋ ಹಾಗೆ ಅನಿಸ್ತು. ಹಾಗೆ ಅವನನ್ನು ಕೂಲಂಕುಷವಾಗಿ ಗಮನಿಸ್ತಾ ಇದ್ದ ಹಾಗೆ ಆ ಹುಡುಗ ಕೂಡ ಈಕೆಯನ್ನು ನೋಡಿದ. ಆದರೆ ಅವನು ಅಷ್ಟು ಗಮನ ಕೊಡದೆ ಯಾರಿಗೋ ಫೋನ್ ಕಾಲ್ ಮಾಡಿ ಅಲ್ಲಿಯೇ ನಿಲ್ತಾನೆ. ಮತ್ತೊಂದು ನಿಮಿಷಕ್ಕೆ 2 ವ್ಯಕ್ತಿಗಳು ಅಲ್ಲಿಗೆ ಬರ್ತಾರೆ.
ಅವರು ಬರುತ್ತಾ ಇದ್ದಂತೆ ಬಸ್ ಕೂಡ ಬರುತ್ತೆ. 3 ಜನ ಬಸ್ ಹತ್ತುತ್ತಾರೆ. ಆದರೆ ಒಬ್ಬರಿಗೊಬ್ಬರು ಯಾರೂ ಮಾತನಾಡುವುದಿಲ್ಲ. ತಮ್ಮ ಪಾಡಿಗೆ ತಾವು ಸುಮ್ಮನೆ ಕುಳಿತುಕೊಳ್ಳುತ್ತಾರೆ. ಆದರೆ ಗಂಡಸಿನ ವೇಷ ತೊಟ್ಟ ಹುಡುಗಿ ಮಾತ್ರ ಅವರೆಲ್ಲರನ್ನೂ ಅವರ ಚಲನವಲನಗಳನ್ನು ಚೆನ್ನಾಗಿ ನೋಡ್ತಾ ಇರ್ತಾಳೆ. ಇದು ಆ 3 ಜನರ ಗಮನಕ್ಕೆ ಬರುವುದಿಲ್ಲ. ಸುಮಾರು 1 ಗಂಟೆಯ ಪ್ರಯಾಣದ ನಂತರ ಆ 3 ಜನ ಒಂದ್ ಕಡೆ ಇಳಿದು 3 ಜನ ಒಂದೊಂದು ದಿಕ್ಕಿನಲ್ಲಿ ಹೋಗುವುದನ್ನು ಕಂಡ ಆ ಗಂಡಸಿನ ವೇಷಧಾರಿಯ ಹೆಣ್ಣು ಕೂಡ ಅಲ್ಲಿಯೇ ಇಳಿದು ಪರಿಚಯ ಅನಿಸಿದ ವ್ಯಕ್ತಿಯನ್ನು ಹಿಂಬಾಲಿಸ್ತಾಳೆ. ಆತ ಸುಮಾರು 1 ಕಿಲೋಮೀಟರ್ ನಡೆದು ಒಂದು ಪಾಳು ಬಿದ್ದ ಹಳೆಯ ಮನೆಯೊಳಗೆ ಹೋಗ್ತಾನೆ. ತನ್ನನ್ನು ಒಬ್ರು ಗಮನಿಸ್ತಾ ಇದ್ದಾರೆ ಅನ್ನೋ ಅರಿವು ಸಹ ಅವನಿಗೆ ಇರುವುದಿಲ್ಲ. ಅವನನ್ನು ಹಿಂಬಾಲಿಸುತ್ತಾ ಬಂದ ಆ ಹೆಣ್ಣು ಅವನಿಂದ ಕೊಂಚವೇ ದೂರ ಉಳಿದು ಪಾಳು ಬಿದ್ದ ಮನೆಯ ಹಿಂಭಾಗಕ್ಕೆ ಹೋಗ್ತಾಳೆ. ಆದರೆ ಅಲ್ಲಿ ಎಲ್ಲೂ ಒಂದು ಬಾಗಿಲು ಸಹ ಇರುವುದಿಲ್ಲ. ಆ ಮಧ್ಯರಾತ್ರಿಯಲ್ಲಿ ಆ ಕತ್ತಲಲ್ಲಿ ಒಳಗೆ ಏನ್ ನಡೀತಾ ಇದೆ ಎಂದು ನೋಡಲು ಒಂದು ಜಾಗ ಸಹ ಕಾಣಿಸುವುದಿಲ್ಲ. ಅಷ್ಟರಲ್ಲಿ ಆ ಮನೆಯ ಒಂದು ದೀಪ ಉರಿಯುವುದನ್ನು ನೋಡಿದ ಆ ಹೆಣ್ಣು ಆ ಜಾಗಕ್ಕೆ ಹೋದ್ರೂ ಅಲ್ಲಿದ್ದ ಎಲ್ಲಾ ಕಿಟಕಿಗಳು ಮುಚ್ಚಿದ್ದವು. ಕೊನೆಗೆ ಅಲ್ಲೇ ಹುಡುಕಾಡಿದ ಮೇಲೆ ಒಂದು ಕಿಟಕಿ ಸ್ವಲ್ಪವೇ ಹೊಡೆದ ಕಾರಣ ಒಳಗೆ ಸ್ವಲ್ಪ ಇಣುಕಿ ನೋಡಬಹುದಾದ ಜಾಗ ಸಿಕ್ಕಿತು. ಆಕೆಗೆ ಖುಷಿಯಾಗಿ ನಿಧಾನವಾಗಿ ಸದ್ದು ಮಾಡದೆ ಒಳಗೆ ಇಣುಕಿ ನೋಡುತ್ತಿದ್ದಂತೆ ಅಲ್ಲಿನ ದೃಶ್ಯ ಕಂಡು ಹಾಗೆ ಸ್ತಬ್ಧವಾಗಿ ನಿಲ್ಲುತ್ತಾಳೆ. ತಾನು ನೋಡ್ತಾ ಇರುವುದು ನಿಜವಾಗ್ಲೂ ಸತ್ಯನಾ ಅನ್ನೋ ರೀತಿಯಲ್ಲಿ ಆ ಹುಡುಗಿ ನೋಡುತ್ತಾ ಹಾಗೆ ನಿಂತಿರ್ತಾಳೆ. ಅಲ್ಲಿನ ದೃಶ್ಯ ಅವಳಿಗೆ ಭಯದ ಜೊತೆ ಮನುಷ್ಯ ಹೀಗೂ ಆಗುತ್ತಾನ ಅನ್ನೋ ರೀತಿಯಲ್ಲಿ ಒಳಗೆ ನಡೆಯುತ್ತಿರುವ ಘಟನೆಯನ್ನು ತನ್ನ ಫೋನ್ನಲ್ಲಿ ರೆಕಾರ್ಡ್ ಮಾಡುತ್ತಾ ಇರ್ತಾಳೆ. ಆ ಪಾಳು ಬಿದ್ದ ಹಳೆಯ ಮನೆ ತನ್ನದೇ ಎಂಬಂತೆ ಆ ಹುಡುಗ ಮನೆಯೊಳಗೆ ಹೋಗ್ತಾನೆ. ಅಲ್ಲೇ ಇದ್ದ ಹಳೆಯ ಸ್ವಿಚ್ ಹಾಕಿದ ಕೂಡಲೇ ಇದ್ದ ಒಂದೇ ಬಲ್ಬ್ ಉರಿಯಿತು. ಅಲ್ಲಿ ಕುಳಿತುಕೊಳ್ಳುವ ಆಸನ ಏನೂ ಇರಲಿಲ್ಲ. ಅವನು ಹಾಗೆ ಅಲ್ಲೇ ನೆಲದ ಮೇಲೆ ಕುಳಿತು ಪಕ್ಕದಲ್ಲಿ ಮುಚ್ಚಿದ ಬಟ್ಟೆಯನ್ನು ತೆಗೆಯುತ್ತಾನೆ. ಅದನ್ನು ನೋಡಿದ್ದೇ ಏನೋ ಒಂದು ರೀತಿ ಖುಷಿಯಾಗಿ ಅದನ್ನು ಅಪ್ಪಿಕೊಳ್ತಾನೆ. ಅದು ಮತ್ತೇನೂ ಅಲ್ಲ, ಬೆಳಗ್ಗೆಯಷ್ಟೇ ಸತ್ತ ಒಂದು ಹೆಣ್ಣಿನ ಹೆಣ. ಅದರ ಜೊತೆಗಿನ ಅವನ ಒಡನಾಟ, ಅವನ ವಿಚಿತ್ರ ವರ್ತನೆ, ಅವನ ಅರಿವಿಗೂ ಬಾರದೆ ನಡೆಯುತ್ತಿರುವ ಘಟನೆ ಅದೆಲ್ಲವನ್ನು ಆ ಹುಡುಗಿ ತನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಳ್ಳುತ್ತಾ ಹಾಗೆ ಸಮಯ ನೋಡ್ತಾಳೆ. ಬೆಳಗಿನ ಜಾವ 3:30 ತೋರಿಸ್ತಾ ಇತ್ತು. ಮೊಬೈಲ್ ತೆಗೆದು ಒಳಗೆ ಇಟ್ಟು ಪೇದೆ ಕೊಟ್ಟ ಪಾರ್ಸೆಲ್ ನೆನೆಯುತ್ತಾ ಅಲ್ಲಿಂದ ಇನ್ನೇನು ಹೊರಡಬೇಕು. ಅಷ್ಟರಲ್ಲಿ ಒಳಗೆ ಮತ್ತೇನು ಸದ್ದು ಕೇಳಿಸಿದಾಗ ಹಾಗೆ ಒಳಗೆ ಇಣುಕಿ ನೋಡ್ತಾಳೆ. ಆ ಹುಡುಗ ಸತ್ತ ಹೆಣ್ಣಿನ ಹೆಣವನ್ನು ಅಲ್ಲೇ ಇದ್ದ ಒಂದು ರೂಮಿನ ಒಳಗೆ ಇಟ್ಟು ಅದನ್ನು ಪೂರಾ ಮುಚ್ಚಿ ಯಾರಿಗೂ ಫೋನ್ ಕಾಲ್ ಮಾಡಿ ಆ ಮನೆಯಿಂದ ಹೊರಬರ್ತಾನೆ. ಆ ಹುಡುಗಿ ಮತ್ತೆ ಹಿಂಬಾಲಿಸುತ್ತಾ ಬಸ್ ಸ್ಟಾಪ್ನಲ್ಲಿ ಅವನಿಗೆ ಕಾಣದೆ ಮರೆಯಾಗಿ ನಿಲ್ತಾಳೆ. ಅವರು ಬಂದು 5 ನಿಮಿಷಕ್ಕೆ ಬಸ್ ಬರುತ್ತೆ. ಆ ಹುಡುಗ ಬಸ್ ಹತ್ತುತ್ತಾನೆ. ಅವನನ್ನು ಹಿಂಬಾಲಿಸಿದ ಹುಡುಗಿ ಬಸ್ ಹತ್ತಲೋ ಬೇಡವೋ ಅಂತ ಯೋಚಿಸಿ ತಕ್ಷಣ ಬಸ್ ಹತ್ತುತ್ತಾಳೆ. ಅಲ್ಲಿ ಅಷ್ಟೊತ್ತಿಗೆ ಬಸ್ ಜನರಿಂದ ತುಂಬಿರುತ್ತೆ. ಎಲ್ಲೂ ಜಾಗನೂ ಇರದೆ ಆ ಹುಡುಗನ ಪಕ್ಕ ಮಾತ್ರ ಜಾಗ ಇರುತ್ತೆ. ಅಲ್ಲಿ ಅವನ ಜೊತೆ ಕೂರುವುದಕ್ಕೆ ಮನಸ್ಸಾಗದೆ ಹಾಗೇ ನಿಂತಿರ್ತಾಳೆ. ಕೊನೆಗೆ ಕಂಡಕ್ಟರ್ ಬಂದು ಎಷ್ಟೋ ಸಲ ಹೇಳಿದ ಮೇಲೆ ಹುಡುಗನ ವೇಷದಲ್ಲಿದ್ದ ಕಾರಣ ಧೈರ್ಯವಾಗಿ ಅವನ ಪಕ್ಕ ಹೋಗಿ ಕೂರ್ತಾಳೆ. ಅವಳು ಬಂದು ಕೂತರೂ ಗಮನಿಸದೆ ತನ್ನ ಪಾಡಿಗೆ ತಾನು ಕಿಟಕಿಗೆ ಹೊರಗಿ ನಿದ್ದೆ ಮಾಡ್ತಾನೆ. ಅವನ ಪಾಡಿಗೆ ಅವನು ಇರುವುದನ್ನು ನೋಡಿ ಅವಳು ಸಹ ಸಮಾಧಾನದಿಂದ ಕೂರ್ತಾಳೆ. ಕೊನೆಗೆ ಅವನು ಇಳಿಯುವ ಸ್ಥಳ ಬಂದಾಗ ಎದ್ದು ಅವಳ ಕಡೆ ನೋಡಿ ಒಂದು ಪೇಪರ್ ಅವಳ ಹತ್ರ ಇಟ್ಟು ಬಸ್ಸಿನಿಂದ ಇಳಿದು ಹಿಂದೆ ತಿರುಗಿ ನೋಡದೆ ಹೋಗ್ತಾನೆ. ಅವನು ಕೊಟ್ಟ ಚೀಟಿಯನ್ನು ಆಕೆ ಬಿಡಿಸಿ ನೋಡಿದಾಗ ಅವಳ ಕಣ್ಣುಗಳು ಭಯಮಿಶ್ರಿತ ಆಶ್ಚರ್ಯದಿಂದ ಅವನು ಕೊಟ್ಟು ಹೋದ ಚೀಟಿಯನ್ನು ಹಾಗೂ ಅವನು ಹೋದ ದಾರಿಯನ್ನು ನೋಡ್ತಾ ಇತ್ತು. ಆ ಚೀಟಿಯಲ್ಲಿ ಹೀಗೆ ಬರೆದಿತ್ತು: ನೀನು ದೇವಮ್ಮನ ಮನೆಯಲ್ಲಿ ಇದ್ದ ಹುಡುಗಿ ತಾನೇ. ಇದ್ದ ಒಂದೇ ಒಂದು ಸಾಲು ಅವಳನ್ನು ಅವನ ಬಗ್ಗೆ ಯೋಚಿಸುವಂತೆ ಮಾಡಿತ್ತು. ಅವನು ಕೊಟ್ಟ ಚೀಟಿಯನ್ನು ನೋಡಿದ್ದೇ ಆಕೆಗೆ ಆಶ್ಚರ್ಯದಿಂದ ಮುಖದ ಮೇಲೆ ಬೆವರ ಹನಿಗಳು ಮೂಡಿದವು. ಇನ್ನೇನು ಅವನನ್ನೇ ಕೇಳಬೇಕು ಅಷ್ಟರಲ್ಲಿ ಅವನು ಅಲ್ಲಿಂದ ಹೋಗಿದ್ದ. ಆ ಚೀಟಿಯನ್ನು ನೋಡುತ್ತಾ ಅವನಿಗೆ ಹೇಗೆ ಗೊತ್ತಾಯಿತು ಅದು ನಾನೇ ಅಂತ? ಇವನು ಅವನೇನಾ, ಇಲ್ಲ ಯಾರಿವನು ಅಂತ ಯೋಚಿಸುತ್ತಾ ಇದ್ದ ಹಾಗೆ ಅವಳಿಗೆ ಮನೆಯ ನೆನಪಾಯಿತು. ಈ ಕಥೆಯ ಮುಂದಿನ ಭಾಗನ ನಾಳಿನ ಸಂಚಿಕೆಯಲ್ಲಿ ನೋಡೋಣ. ಹಾಗೆ ಈ ಸಂಚಿಕೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದಗಳು.